ಮುಸ್ಲಿಂ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇದೆ ಯುರೋಪಿಯನ್ ರಾಷ್ಟ್ರಗಳು. ಅಕ್ರಮ ವಲಸಿಗರಿಗೆ ತಕ್ಕ ಪಾಠ ಕಲಿಸ್ತಾ ಇರುವ ದೇಶಗಳು ಯಾವುದು? ಆದರೆ ಭಾರತದಲ್ಲಿ ರಾಹುಲ್ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಅವರು ಎಸ್ಐಆರ್ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಯುರೋಪಿಯನ್ ದೇಶಗಳಿಗೆ ಬೇಗ ಬುದ್ಧಿ ಬಂದಿದೆ, ನಮಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮಸ್ಕಾರ. ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲೇ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹಲವಾರು ಯುರೋಪಿಯನ್ ರಾಷ್ಟ್ರಗಳು ತಮ್ಮ ದೇಶದಲ್ಲಿರುವಂತಹ ಅಕ್ರಮ ಮುಸ್ಲಿಂ ವಲಸಿಗರ ವಿರುದ್ಧ ಕಠಿಣ ಮತ್ತು ವಿವಾದಾತ್ಮಕ ಕ್ರಮಗಳನ್ನ ಕೈಗೊಂಡಿವೆ. ತಮ್ಮ ರಾಷ್ಟ್ರೀಯ ಗುರುತು, ತಮ್ಮ ಸಂಸ್ಕೃತಿ ಮತ್ತು ತಮ್ಮ ಭದ್ರತೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಈ ಯುರೋಪಿಯನ್ ರಾಷ್ಟ್ರಗಳು ಈ ರೀತಿಯಾಗಿರುವಂತಹ ಕಠಿಣ ಕ್ರಮವನ್ನ ಕೈಗೊಂಡಿದೆ. ಹಾಗಾದ್ರೆ ಯಾವೆಲ್ಲ ದೇಶಗಳಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದಾರೆ, ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ನಾನಿವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೆಯ ದೇಶ ಫ್ರಾನ್ಸ್. ಫ್ರಾನ್ಸ್ನಲ್ಲಿ ಸುಮಾರು 60 ಲಕ್ಷ ಮುಸ್ಲಿಮರಿದ್ದಾರೆ. ಫ್ರಾನ್ಸ್ ತನ್ನ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟ ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಚಿಹ್ನೆಗಳನ್ನ ನಿಷೇಧಿಸಿದೆ. 20ಕ್ಕೂ ಹೆಚ್ಚು ಮಸೀದಿಗಳನ್ನ ಫ್ರಾನ್ಸ್ ಮುಚ್ಚಿದೆ. ತೀವ್ರವಾದಿ ವಿಚಾರಧಾರಿಗಳ ವಿರುದ್ಧ ಫ್ರಾನ್ಸ್ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಇನ್ನು ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡಿರುವಂತಹ ಎರಡನೇ ದೇಶ ಬೆಲ್ಜಿಯಂ. ಬೆಲ್ಜಿಯಂನ ಒಟ್ಟು ಜನಸಂಖ್ಯೆಯ 8% ಮುಸ್ಲಿಮರಿದ್ದಾರೆ. ಬೆಲ್ಜಿಯಂ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ಘಟನೆಗಳ ನಂತರ ಎಚ್ಚೆತ್ತುಕೊಂಡಿದೆ. ಯಾವೆಲ್ಲ ಮುಸ್ಲಿಮರು ಅಲ್ಲಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು ಅಂತಹ ಮುಸ್ಲಿಮರನ್ನ ಗುರುತಿಸಿ ಬೆಲ್ಜಿಯಂ ಅವರನ್ನ ಗಡೀಪಾರು ಮಾಡಿದೆ. ಹಲಾಲ್ ಮಾಂಸದ ಮೇಲೆ ನಿಷೇಧವನ್ನ ಹೇರುವ ಮೂಲಕ ತನ್ನ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಬೆಲ್ಜಿಯಂ ಒತ್ತನ್ನ ನೀಡಿದೆ. ಮೂರನೇ ದೇಶ ಡೆನ್ಮಾರ್ಕ್. ಇದನ್ನ ಪ್ರಗತಿಪರ ದೇಶ ಅಂತ ಕರೀತಾರೆ. ಇಲ್ಲಿ ಶೂನ್ಯ ವಲಸೆ, ಝೀರೋ ಇಮಿಗ್ರೇಷನ್ ನೀತಿಯನ್ನ ಜಾರಿಗೊಳಿಸಲಾಗಿದೆ. ಮುಸ್ಲಿಂ ಬಾಹುಳ್ಯವಿರುವ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ಡ್ಯಾನಿಶ್ ಸಂಸ್ಕೃತಿ ಮತ್ತು ಭಾಷೆಗಳನ್ನ ಕಲಿಸುವಂತೆ ಒತ್ತಡವನ್ನ ಹೇರ್ತಾ ಇದೆ ಡೆನ್ಮಾರ್ಕ್ ಸರ್ಕಾರ. ನಾಲ್ಕನೇ ದೇಶ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ತನ್ನ ತಟಸ್ಥ ನೀತಿಗೆ ಹೆಸರುವಾಸಿಯಾಗಿದೆ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಹೊಸ ಮಿನಾರ್ಗಳ ಮೇಲೆ ನಿಷೇಧವನ್ನ ಹೇರಲಾಗಿದೆ. ಸಣ್ಣ ಪುಟ್ಟ ತಪ್ಪುಗಳಿಗೂ ವಲಸಿಗರನ್ನ ಗಡೀಪಾರು ಮಾಡುವಂತಹ ಕಠಿಣ ಕ್ರಮವನ್ನ ಇಲ್ಲಿ ಜಾರಿಗೊಳಿಸಲಾಗಿದೆ. ಇನ್ನು ಐದನೇ ದೇಶ ಆಸ್ಟ್ರಿಯಾ. ಇಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಬರುವಂತಹ ಹಣಕಾಸನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆಸ್ಟ್ರಿಯನ್ ಸಂಸ್ಕೃತಿಗೆ ಹೊಂದಿಕೊಳ್ಳದವರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಅಲ್ಲಿನ ಸರ್ಕಾರನೇ ಹೇಳಿದೆ. ಆರನೇ ದೇಶ ನೆದರ್ಲ್ಯಾಂಡ್ಸ್. ಒಂದು ಕಾಲದಲ್ಲಿ ಅತ್ಯಂತ ಉದಾರಿ ದೇಶವಾಗಿದ್ದಂತಹ ನೆದರ್ಲ್ಯಾಂಡ್ ಈಗ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಿಜಾಬನ್ನೇ ನಿಷೇಧಿಸಿದೆ. ಮಸೀದಿಗಳ ಮೇಲೆ ನಿರಂತರವಾಗಿ ಕಣ್ಗಾವಲನ್ನ ಇಟ್ಟಿದೆ. ಏಳನೇ ದೇಶ ಜರ್ಮನಿ. 2017ರಲ್ಲಿ ಲಕ್ಷಾಂತರ ನಿರಾಶ್ರಿತರಿಗೆ ಆಶ್ರಯವನ್ನ ನೀಡಿದ್ದಂತಹ ಜರ್ಮನಿ ಈಗ ಪಶ್ಚಾತ್ತಾಪವನ್ನ ಪಡ್ತಾ ಇದೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಮತ್ತು ಜರ್ಮನ್ ಸಂಸ್ಕೃತಿಗೆ ಹೊಂದಿಕೊಳ್ಳದಿರುವಂತಹ ವಲಸಿಗರನ್ನ ನೇರವಾಗಿ ಗಡೀಪಾರು ಮಾಡುವಂತಹ ಕಾನೂನನ್ನ ಈ ಸರ್ಕಾರ ಜಾರಿಗೊಳಿಸಿದೆ. 8ನೇ ದೇಶ ಗ್ರೀಸ್. ಯುರೋಪಿನ ಹೆಬ್ಬಾಗಿಲಾಗಿರುವಂತಹ ಗ್ರೀಸ್ ಈಗ ತನ್ನ ಗಡಿಗಳನ್ನ ಗಟ್ಟಿ ಮಾಡಿಕೊಂಡಿದೆ. ಸಾವಿರಾರು ಆಶ್ರಯ ಅರ್ಜಿಗಳನ್ನ ತಿರಸ್ಕರಿಸಿದೆ. ಜೊತೆಗೆ ಅಕ್ರಮವಾಗಿ ನುಗ್ಗುವಂತಹ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. 9ನೇ ದೇಶ ಹಂಗೇರಿ. ಅಲ್ಲಿನ ಪ್ರಧಾನಿಯ ನೇತೃತ್ವದಲ್ಲಿ ಹಂಗೇರಿಯನ್ ಸಂಸ್ಕೃತಿಯನ್ನ ಉಳಿಸುವುದಕ್ಕಾಗಿ ಹಂಗೇರಿ ಈಗ ಪಣ ತೊಟ್ಟಿದೆ. ಈ ದೇಶಗಳಲ್ಲೆಲ್ಲ ಈ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇರಬೇಕಾದ್ರೆ ಭಾರತದಲ್ಲಿ ಮಾತ್ರ ರಾಹುಲ್ ಗಾಂಧಿಯಿಂದ ಹಿಡಿದು ಮಮತಾ ಬ್ಯಾನರ್ಜಿ ಅವರಿಗೂ ಅಕ್ರಮ ವಲಸಿಗರನ್ನ ಹಿಡಿಯೋದಕ್ಕಾಗಿ, ಅಕ್ರಮ ವಲಸಿಗರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕಾಗಿ ರೂಪಿಸಿರುವಂತಹ ಎಸ್ಐಆರ್ ವಿರುದ್ಧನೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಯುರೋಪಿಯನ್ ದೇಶಗಳಿಗೆ ಬಂದಿರುವಂತಹ ಬುದ್ಧಿ ನಮಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ.